ಬಂಧುಗಳೇ, ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ತುಂಬ ಖುಷಿಯಾಗಿ ಎಪಿಸೋಡ್ ಮಾಡ್ತಾ ಇದ್ದೇನೆ. ದಯಮಾಡಿ ಇನ್ನೂ ಯಾರು ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧುರಂಧರ್ 2 ರಿಲೀಸ್ ಆಗಿದೆ. ನಾನಂತೂ ಪ್ರೀಮಿಯರ್ ಶೋಗೆ ಹೋಗ್ಬಿಟ್ಟಿದ್ದೆ ರೀ. ರಿಲೀಸ್ ಆಗೋಕ್ಕೂ ಕಾಯ್ತಕ್ಕಂಥ ತಾಳ್ಮೆ ಇರಲಿಲ್ಲ. ಅದೇನು ಮೂವಿ ರೀ, ಅದೇನು ಮೂವಿ. ಒಂದು ಅಂತಹ ಅದ್ಭುತ, ನಾನು ಹೇಳಿದ್ನಲ್ಲ, ಜಗತ್ತಲ್ಲಿ ಅಂತಹ ಚಿತ್ರ ಇಲ್ಲಿವರೆಗೂ ನಿರ್ಮಾಣ ಆಗೇ ಇಲ್ಲ ರೀ. ಅಷ್ಟು ಅದ್ಭುತವಾದ ಚಿತ್ರ. ಅಂತಹ ಒಂದು ಸಿನಿಮಾನ ನೋಡಿದಂತಹ ಖುಷಿ ಒಂದು ಕಡೆಗಾದರೆ, ಅದಕ್ಕಿಂತ ಖುಷಿ ಆಗ್ತಿರೋದು ಭಿಕಾರಿಗಳು ಬಡ್ಕೊಳ್ಳೋಕೆ ಶುರು ಮಾಡೋದ್ರಿಂದ. ಅದೇನು ಆನಂದ ಆಗುತ್ತೆ ಗೊತ್ತಾ? ಏನಾಗಿದೆ ಈ ಎಡಚರರಿಗೆ, ಈ ಕಾಂಗ್ರೆಸ್ವರಿಗೆ, ಈ ಶಾಂತಿ ದೂತರ ಒಂದಷ್ಟು ದೊಣ್ಣೆ ನಾಯಕರುಗಳಿಗೆ ದೇಶದ ವಿಚಾರವಾಗಿ, ದೇಶ ಪ್ರೇಮದ ವಿಚಾರವಾಗಿ ಏನಾದರೂ ಬಂತು ಅಂದರೆ ಎಲ್ಲೆಲ್ಲ ಉರಿ ಶುರುವಾಗ್ಬಿಡ್ತದೆ. ಗಟ್ಟಲೆ ಬರ್ನಲ್ಲಿ ಹಚ್ಕೊಂಡ್ರು ಅವ್ರಿಗೆ ಸಮಾಧಾನ ಆಗಲ್ಲ. ಆ ಭಿಕಾರಿಗಳೆಲ್ಲ ಒಟ್ಟಿಗೆ ಬಗಳಕ್ಕೆ ಶುರು ಮಾಡ್ಬಿಟ್ಟವೆ, ಕೂಗಕ್ಕೆ ಶುರು ಮಾಡ್ಬಿಟ್ಟವೆ, ಕಣ್ಣೀರಾಡಕ್ಕೆ ಶುರು ಮಾಡ್ಬಿಟ್ಟವ್ರೆ. ಆ ಭಿಕಾರಿಗಳ ಜೊತೆಗೆ ಈ ಪುಣ್ಯದ್ಗೀತಿ ರಮ್ಯಾ, ಕನ್ನಡದ ಗ್ರೇಟ್ ಫಿಲಮ್ ಆ್ಯಕ್ಟ್ರೆಸ್ಸು, ಸುಮ್ಮನಿರೋಕ್ಕಾಗಲ್ವಾ? ಟೈಮ್ ವೇಸ್ಟ್ ಮಾಡಬೇಡಿ, ಈ ಫಿಲಮ್ ನೋಡಿ ಅಂತ ದೊಡ್ಡ ಒಂದು 2 ಪೇಜು ಟ್ವೀಟ್ ಬೇರೆ ಮಾಡೋರೆ. ಹೌದೌದೌದು, ಪಾಕಿಸ್ತಾನ ಸ್ವರ್ಗ ಅಂತ ಹೇಳಿರೋ ಪುಣ್ಯದ್ಗೀತಿ ಅಲ್ವಾ? ಅಲ್ಲೇ ಹೋಗಲಿ. ಒಂದು ಕಡೆಗೆ ಇಡೀ ಜಗತ್ತಿನ ಜನ, ಬರೀ ಭಾರತದ ಜನ ಅಲ್ಲ, ಇಡೀ ಜಗತ್ತಿನ ಜನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆ ಫಿಲಮ್ನ, ಧುರಂಧರ್ 2ನ ಸೆಲೆಬ್ರೇಷನ್. ಇನ್ನೊಂದು ಕಡೆಗೆ ಈ ಭಿಕಾರಿಗಳು, ಈ ದೊಣ್ಣೆ ನಾಯಕರುಗಳು ಬರ್ನಾಲ್ ಹಚ್ಕೊಂಡು ಪರದಾಡ್ತಾ ಇದ್ದಾರೆ. ಅವ್ರ ಸಂಕಟ ನೋಡೋಕ್ಕಾಗ್ತಾ ಇಲ್ಲ ರೀ. ಕಂಟಿನ್ಯೂಸ್ ಆಗಿ 3ನೇ ಸರಿ ಮೋದಿ ಗೆದ್ದು ಬಂದರು. ಎಲ್ಲ ಕಡೆಗೆ ಹಿಂದುತ್ವದ ಉಜ್ವಲವಾಗಿ ಬೆಳೀತಾ ಇದೆ. ಎಲ್ಲ ಕಡೆಗೂ ಹಿಂದೂ ಹಬ್ಬಗಳು, ಹಿಂದೂ ಆಚರಣೆಗಳು, ಹಿಂದೂ ದೇವಸ್ಥಾನಗಳು ಬೆಳಗ್ತಾ ಇದ್ದಾವೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಯುವ ಜನತೆ ಅದ್ರ ಕಡೆಗೆ ಅಟ್ರಾಕ್ಟ್ ಆಗೋಗಿದ್ದಾವೆ, ಇಂಡಿಯನ್ನೆಸ್ ಕಡೆಗೆ ಅಟ್ರಾಕ್ಟ್ ಆಗಿದ್ದಾವೆ, ಹಿಂದೂ ಸಂಸ್ಕೃತಿ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇದ್ದಾವೆ. ನೀವು ಆ ಮೂವಿನಲ್ಲಿ ಒಂದು 2 ಸರಿ ಒಂದು 8 ಸೆಕೆಂಡು ಮೋದಿ ಬಂದೋಗ್ತಾರೆ. ಒಂದು ಸರಿ ಪ್ರಮಾಣ ವಚನದ ಸ್ವೀಕಾರದ ಒಂದು ವಿಡಿಯೋ ತುಣುಕು ತೋರಿಸ್ತಾರೆ ಆ ಮೂವಿನಲ್ಲಿ. ಆಮೇಲೆ ಡಿಮಾನಿಟೇಷನ್ ಮಾಡಿದ್ದು ಅದೊಂದು ತುಣುಕು ತೋರಿಸ್ತಾರೆ. ಆ ಟೈಮಲ್ಲಿ ಇಡೀ ಥಿಯೇಟ್ರಿಗೆ ಕಿರ್ಚಾಡ್ತದೆ ರೀ. ಆ ಸಿಳ್ಳೆ, ಆ ಕೂಗು, ಆ ಚಪ್ಪಾಳೆ, ಮೋದಿ ಮೋದಿ ಅಂತ ಕೂಗೋದು. ಭಗವಂತ, ಇದು 1 ಥಿಯೇಟ್ರ್ 2 ಥಿಯೇಟ್ರ್ ಅಲ್ಲ, ಇಡೀ ದೇಶದ ಎಲ್ಲ ಮೂಲೆಯ ಎಲ್ಲ ಥಿಯೇಟ್ರ್, ಎಲ್ಲ ಶೋಗಳಲ್ಲಿ. ಅದಕ್ಕೆ ಒಂಥರ BJP ವಿರೋಧಿ ಆಗಿದ್ದಂತಹ ಜಯಾ ಬಚ್ಚನ್ ಅವರು ಒಂದು ಒಳ್ಳೆಯ ಮಾತನ್ನು ಹೇಳಿದ್ರು ನೆನ್ನೆ. ಎಲ್ಲ ಆಕ್ಟರ್ಗಳಿಗಿಂತ ತುಂಬ ಫೇಮಸ್ ಯಾರು ಅಂದರೆ ಮೋದಿ ಅಂತ ಹೇಳಿ. ಒಪ್ಕೊಳ್ಳೋ ಮಾತೇನೆ. ಆದರೂ ಅದೇನು ಮೂವಿ ತೆಗೆದಿದ್ದಾರೆ ರೀ ಆದಿತ್ಯ ದರ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಮೂವಿ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ, ಅಥವಾ 4 ಅವರ್, 3 ಗಂಟೆ 49 ನಿಮಿಷ. 4 ಗಂಟೆ ಆದ್ರೂ ಒಬ್ಬರು ಸೀಟಿಂದ ಎದುಳೋದಿಲ್ಲಲ್ರಿ. ಮೂವಿ ಮುಗಿದೋಗಿದೆ, ಹೆಸರೆಲ್ಲ ತೋರಿಸ್ಬಿಟ್ಟೆಲ್ಲ ಮುಗಿದೋಗ್ತಾ ಇದೆ. ಇಡೀ ಥಿಯೇಟ್ರಲ್ಲಿ ಒಬ್ಬರು ಕುರ್ಚಿಯಿಂದ ಅಳ್ಳಾಡಲ್ಲ. ನಾವು ಬೇರೆ ಮೂವಿಗಳಿಗೆ ಹೋದಾಗ ಫೋನ್ ರಿಸೀವ್ ಮಾಡ್ತಿರ್ತಾರೆ, ಎದ್ದೋಡಾಡ್ತಿರ್ತಾರೆ. 4 ಅವರ್ ಮೂವಿ ರೀ. ಹೇಳಿದ್ನಲ್ಲ, ಒಂದೇ ಒಂದು ನರಪಿಳ್ಳೆ ತುಟುಕ್ ಪಿಟಿಕಂದರೆ ಅಳ್ಳಾಡಿದ್ರೆ ಕೇಳಿ. ಅಷ್ಟು ಅದ್ಭುತವಾಗಿ ಒಂದು ಚಾಪ್ಟರ್ ಆದಮೇಲೆ ಇನ್ನೊಂದು ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಚಾಪ್ಟರ್ ಆದಮೇಲೆ ಇನ್ನೊಂದು ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ನಡೀತಲೇ ಇರುತ್ತೆ. ಸಮಯದ ಪರಿವೇ ಇಲ್ಲ ಜನಕ್ಕೆ. ಯಾಕಾದರೂ ಮುಗಿದೋಯ್ತು ಅನ್ಸ್ಬಿಡ್ತೀರಿ ಮೂವಿ ಮುಗಿದಾಗ. ನಾನು ಹೇಳಿದ್ನಲ್ಲ, ಇಂತಹ ಅದ್ಭುತ ಚಿತ್ರ ಜಗತ್ತಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನಂತೂ ಕನಿಷ್ಠ ಪಕ್ಷ 10 ಸರಿ ನೋಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಮೂವಿಗಳಿಗೆ ಹೋಗೋನಲ್ಲ, ಆದರೆ ಈ ಫಿಲಮ್ ಮಾತ್ರ ನಾನು ಬಿಡೋದಿಲ್ಲ ರೀ. ಎಷ್ಟು ಸರಿ ಅವಕಾಶ ಬಂದರೂ ಹೋಗ್ತೀನಿ. ದಯಮಾಡಿ ಬಂಧುಗಳೇ, ನೀವು ಮಾತ್ರ ನಿಮ್ಮ ಜೀವನದಲ್ಲಿ ಇದೊಂದು ಸುವರ್ಣಾವಕಾಶ. ಆ ದೇಶ ಪ್ರೇಮದ ಬಗ್ಗೆ, ಆ ಪಾಕಿಸ್ತಾನದ ರಾಕ್ಷಸಿ ಪ್ರವೃತ್ತಿಯ ಬಗ್ಗೆ, ಆ ಪಾಕಿಸ್ತಾನಕ್ಕೆ ಒಳೊಳಗೆ ಸಪೋರ್ಟ್ ಮಾಡ್ತಿರ್ತಕ್ಕಂತಹ ಭಾರತದ ಒಳಗಡೆ ಇರ್ತಕ್ಕಂತಹ ಈ ಕಿರಾತಕ ರಾಕ್ಷಸರ ಬಗ್ಗೆ, ಈ ಡಾನ್ಗಳ ಪೈಶಾಚಿಕ ಬುದ್ಧಿ ಬಗ್ಗೆ, ಅವ್ರ ಹಿಂದೆ ನಿಂತಿರ್ತಕ್ಕಂತಹ ಈ ಕಂತ್ರಿ ನಾಯಿ ರಾಜಕಾರಣಿಗಳ ಬಗ್ಗೆ, ಎಲ್ಲದರ ಬಗ್ಗೆ ಎಷ್ಟು ಡೀಟೇಲಾಗಿ ವರ್ಣನೆ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನೆಮ್ಮದಿಯಾಗಿ ನಾವು ನಿದ್ದೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಕೂಡ ಎಷ್ಟೋ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಈ ರೀತಿ ತಮ್ಮ ಜೀವನವನ್ನು ಪ್ರತಿ ಕ್ಷಣ ಪಣಕ್ಕಿಟ್ಟು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸೈನಿಕರು ಬಾರ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ರೀತಿ ಸ್ಪೈಗಳು ಅಂತ ಏನು ಹೇಳ್ತೀವಿ, ಅವರು ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ. ಪ್ರತಿ ಕ್ಷಣ ಕೂಡ ಮೃತ್ಯುವ್ರ ಎದುರುಗಡೆ ಇರುತ್ತೆ ರೀ. ದುಡ್ಡುಗೋಸ್ಕರ ಮಾಡೋ ಕೆಲಸ ಅಲ್ಲ ಅದು. ಪ್ರತಿ ಕ್ಷಣ ಮೃತ್ಯು ಕಣ್ಣೆದುರುಗಡೆ ಇದ್ರೂ ಕೂಡ ಭಾರತ ಮಾತೆ ಸೇವೆ ಮಾಡಬೇಕು ಅಂತೇಳಿ, ಭಾರತದ ಜನರ ಸೇವೆ ಮಾಡಬೇಕು ಅಂತೇಳಿ ಪ್ರತಿ ಕ್ಷಣ ಜೀವನ ಪಣಕ್ಕಿಟ್ಬಿಟ್ಟು ಕೆಲಸ ಮಾಡ್ತಾರಲ್ಲ. ಈ ರೀತಿ ಸಾವಿರಾರು ಜನ ಗೊತ್ತೇ ಆಗದಂಗೆ ಸತ್ತೋಗಿದ್ದಾರೆ ರೀ. ಸಿಗಾಕೊಂಡು, ಕೊಲೆಯಾಗಿ,
ಸಾವಿರಾರು ಜನ ನಾನು ಹೇಳೋದು. ಅದು ಭಾರತದ ರಾಜಕಾರಣಿಗಳ ಕಾರಣದಿಂದನೂ ಭಾರತದ ಅನೇಕ ಇತರ ಸ್ಪೈಗಳು ಸತ್ತೋದ್ರು. ಸರಿ, ರಕ್ತ ಕುದ್ಬಿಡುತ್ತೆ ನಮ್ಮ ಪೊಲಿಟಿಷಿಯನ್ಸ್ ಮಾಡಿರೋ ಅನಾಚಾರಗಳಿಗೆ. ಮೊರಾರ್ಜಿ ದೇಸಾಯಿ 1978-79ರಲ್ಲಿ ನಮ್ಮ ಏನು ರಾ ಇತ್ತಲ್ಲ, ರಿಸರ್ಚ್ ಅನಾಲಿಸಿಸ್ ವಿಂಗು, ಆ ಇಡೀ ರಾನ ವೀಕ್ ಮಾಡಿ ಬಿಸಾಕಿದ್ರು. ಯಾವುದೋ ಇಂದಿರಾ ಗಾಂಧಿ ಮೇಲೆ ದ್ವೇಷಕ್ಕೆ. ಪಾಕಿಸ್ತಾನಕ್ಕೆ ಯಾವ ನಮ್ಮ ರಾ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಸ್ಪೈಗಳು ಒಂದು ಇನ್ಫಾರ್ಮೇಷನ್ ತೊಗೊಂಬಂದಿದ್ರು, ಅವರು ಅಣುಬಾಂಬನ್ನು ಇದು ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅಂಥೇಳಿ. ಆ ಇನ್ಫಾರ್ಮೇಷನ್ನ ಮುಂಚೆನೇ ಲೀಕ್ ಮಾಡಿದ್ರು ಪ್ರಧಾನಮಂತ್ರಿಗಳು. ಫೋನ್ ಮಾಡಿ ಹೇಳಿದ್ರು, ನೀವು ಮಾಡ್ತಿರೋದು ನಮಗೆ ಗೊತ್ತಾಗಿದೆ ಅಂತ ಹೇಳಿ. ಇವರಿಗೆ ಇಂದಿರಾ ಗಾಂಧಿ ಮೇಲೆ ದ್ವೇಷ ಇದ್ದರೆ ದೇಶದ ಮೇಲೆ ಯಾಕೆ ತಿರ್ಸ್ಕೋಬೇಕು? ಆವತ್ತು ನೂರಾರು ಜನ ರಾ ಅಧಿಕಾರಿಗಳನ್ನ ಪಾಕಿಸ್ತಾನದಲ್ಲಿ ಕಗ್ಗೊಲೆ ಮಾಡಿದ್ರು. ಪಾಕಿಸ್ತಾನ ಸರ್ಕಾರ ಗೊತ್ತಾಗೋಯ್ತು ಒಳಗಡೆ ಇರೋರು ಇನ್ಫಾರ್ಮೇಷನ್ ಕೊಟ್ಟಿರೋದು ಅಂತ ಹೇಳಿ. ಅದಾದಮೇಲೆ ಐಕೆ ಗುಜರಾಲ್, ಈ ಪುಣ್ಯಾತ್ಮ ಭಾರತದ ಸ್ಪೈಗಳು ಪಾಕಿಸ್ತಾನದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಲಿಸ್ಟ್ ಕೊಟ್ಟುಬಿಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ಸುಮಾರು 1,500 ಭಾರತದ ಸ್ಪೈಗಳನ್ನ ನರಹತ್ಯೆ ಮಾಡಿ ಬಿಸಾಕೋರು ಪಾಕಿಸ್ತಾನದಲ್ಲಿ, ಇಂಥ ಸ್ಕೌಂಡ್ರಲ್ ರಾಜಕಾರಣಿಗಳ ಕಾರಣಕ್ಕೋಸ್ಕರ. ಈ ಐಕೆ ಗುಜರಾಲ್ ಚಿಂತನೆಯೂ ನೆರೆಹೊರೆಯ ದೇಶಗಳ ಬಗ್ಗೆ ನಾವು ಸ್ಪೈ ಮಾಡಬಾರ್ದಂತೆ. ಇಂಥವ್ರನ್ನೆಲ್ಲ ನಾವು ಪ್ರಧಾನಮಂತ್ರಿಗಳು ಮಾಡಿದ್ವಿ, ಇಂಥವನ್ನೆಲ್ಲ ನಾವು ಆರಿಸ್ಬಿಟ್ಟು ಕಳಿಸಿದ್ವಿ. 2014ರಲ್ಲಿ ಮೋದಿಯವರು ಏನಾದರೂ ಬರದೇ ಇದ್ದಿದ್ರೆ ಭಾರತದ ಪರಿಸ್ಥಿತಿ ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ವಿ ಆರ್ ಇನ್ ದ ಸೇಫೆಸ್ಟ್ ಹ್ಯಾಂಡ್ಸ್. ಅದಕ್ಕೇ ಆ ದುರಂಧರ್ ಮೂವಿನಲ್ಲಿ ಮೋದಿಯವರು ಒಂದು ಕ್ಷಣ ಬಂದೋದ್ರೂ ಕೂಡ ಜನ ಹುಚ್ಚೆದ್ದು ಕುಣಿಯೋದು. 12 ವರ್ಷ ನಿರಂತರವಾಗಿ ಅಧಿಕಾರ ಮಾಡಿದ್ಮೇಲೂ ಕೂಡ. ಯಾಕೆ ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಸ್ವಾರ್ಥ ಇಲ್ಲ, ಆ ಮನುಷ್ಯನಿಗೆ ಕುಟುಂಬ ಅನ್ನೋದಿಲ್ಲ, ಆ ಮನುಷ್ಯನಿಗೆ ಲಾಲಸೆಗಳಿಲ್ಲ. ದೇಶ 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 ದೇಶ, ನೇಷನ್ ಫಸ್ಟ್ ನೇಷನ್ ಫಸ್ಟ್ ಅಂತೇಳಿ ಇಡೀ ತನ್ನ ಜೀವನವನ್ನು ತ್ಯಾಗ ಮಾಡಿದ್ದಾನೆ ಆ ಪುಣ್ಯಾತ್ಮ, ಆ ಸಂತ. ಅದಕ್ಕೋಸ್ಕರ ಜನ ಇಷ್ಟು ಅವ್ರನ್ನ ಪ್ರೀತಿ ಮಾಡ್ತಾರೆ. ಆದರೆ ನಮ್ಮ ರಾಜಕಾರಣಿಗಳು ಮಾಡಿರೋದೇನ್ರಿ, ನಮ್ಮ ಆಫೀಸರ್ಗಳು ಮಾಡಿರೋದೇನ್ರಿ, ನಮ್ಮ ಡಾನ್ಗಳು ಮಾಡಿರೋದೇನ್ರಿ? ಸ್ಕೌಂಡ್ರಲ್ಸ್. ದೇಶವನ್ನು ತುಂಡು ತುಂಡು ಮಾಡಿ ಬಿಸಾಕಿದ್ರಲ್ರಿ. ಅದರಲ್ಲಿ ಅತೀಫ್ ಅಹ್ಮದ್ ಅಂತ ಬರ್ತಾನೆ, ಅಲ್ಲಿ ಉತ್ತರ ಪ್ರದೇಶದಲ್ಲಿ ಡಾನ್ ಇದ್ನಲ್ಲ ಅತೀಕ್ ಅಹ್ಮದ್, ಅವನನ್ನು ಸಾಯಿಸಿದ್ದು ತೋರಿಸಿದ್ದೀವಿ ಅಂತೇಳಿ ಇಲ್ಲಿರೋ ಭಿಕಾರಿಗಳಿಗೆ ಉರಿ ಹತ್ಕೊಂಡ್ಬಿಟ್ಟಿದೆ. ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಧಕ್ಕೆ ತರ್ತಾ ಇದ್ದೀರಿ ಅಂಥೇಳಿ. ಅಲ್ಲ ರೀ, ಪಾಕಿಸ್ತಾನದ ಉಗ್ರಗಾಮಿಗಳನ್ನ ಸಾಯಿಸಿದ್ರೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಹೆಂಗೆ ಶುರುವಾಗುತ್ತೆ? ಅತೀಕ್ ಅಹ್ಮದ್ದು ಅವನ FIR ಅಲ್ಲಿ ಆಗಿದೆ, ಅವನೇ ಒಪ್ಕೊಂಡಿದ್ದೇನೆ ನನಗೆ ISI ಜೊತೆ ಪಾಕಿಸ್ತಾನದ ಜೊತೆ ಲಿಂಕ್ ಇತ್ತು, ಅಲ್ಲಿಂದ ಕರೆನ್ಸಿನ ತೊಗೊಂಬಂದು ನಾನು ಇಲ್ಲಿ ಹಂಚ್ತಾ ಇದ್ದೆ, ಎಲೆಕ್ಷನ್ಗಳಲ್ಲಿ ಇದನ್ನು ಮಾಡ್ತಾ ಇದ್ದೆ ಅಂತೇಳಿ ಅವನೇ ಒಪ್ಕೊಂಡಿದ್ದಾನೆ ರೀ. ಇಲ್ಲ ಅಂತ ಹೇಳಿದ್ರೆ ಬಿಹಾರಿಂದ ಹಿಡ್ಕೊಂಡು ಉತ್ತರ ಪ್ರದೇಶ ಹಿಡ್ಕೊಂಡು ನೇಪಾಳವರೆಗೂ ಎಲ್ಲ ಸಣ್ಣ ಪುಟ್ಟ ನಾಯಿ ನರಿ ಅಂತ ಡಾನ್ಗಳ ಕೈಲೆಲ್ಲ AK-47 AK-56 ಎಲ್ಲ ಎಲ್ಲಿಂದ ಬರೋದು? ಏನು ಮೇಲ್ಗಡೆಯಿಂದ ಉದುರದ ಗಿಡದ ಮೇಲಿಂದ? ಈ ಎಲ್ಲರಿಗೂ ಪಾಕಿಸ್ತಾನದ ನಂಟಿತ್ತು. ಆ ಫಿಲಮಲ್ಲಿ ತೋರಿಸ್ತಕ್ಕಂಥ ಒಂದೊಂದು ಸೀನು ಕೂಡ ನೈಜತೆಗೆ ಬಹಳ ಹತ್ತಿರ ಆಗಿರ್ತಕ್ಕಂಥದ್ದು. ಈ ಪಾಪಿಗಳು ಮಾಡಿರೋದನ್ನೇ ತೋರಿಸಿರೋದು. ಇವ್ರು ಮಾಡಿರೋದನ್ನ ನೋಡ್ಬಿಟ್ಟು ತಡ್ಕೊಳಕ್ಕಾಗ್ತಾ ಇಲ್ಲ ಇವಾಗ. ಯಾಕೆ ನಾನು ಅದನ್ನು ನೈಜತೆಗೆ ಭಾಳ ಸನಿಹ ಅಂತೀನಿ ಅಂದರೆ, ನಮ್ಮ ಹತ್ರ ನೂರಾರು ಪ್ರಶ್ನೆಗಳಿದ್ವಲ್ಲ, ಆ ನೂರಾರು ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡುತ್ತೆ ಅಲ್ಲಿ. ಯಾಕೆ ಮೋದಿಯವರು ಡಿಮಾನಿಟೈಸೇಷನ್ ಮಾಡಿದ್ರು? ಏನು ಅವಶ್ಯಕತೆ ಇತ್ತು? ಸ್ಪಷ್ಟ ಉತ್ತರ ಸಿಕ್ಬಿಡುತ್ತೆ ಅಲ್ಲಿ. ಯಾಕೆ ಅತೀಕ್ ಅಹ್ಮದನ್ನ ಅರೆಸ್ಟ್ ಮಾಡಬೇಕಾಯ್ತು? UP ಎಲೆಕ್ಷನ್ ಸಂದರ್ಭದಲ್ಲೇ ಯಾಕೆ ಡಿಮಾನಿಟೈಸೇಷನ್ ಮಾಡಬೇಕಾಯ್ತು? ಅಜಿತ್ ದೋವಲ್ನ ಯಾಕೆ ಕಂಟಿನ್ಯೂ ಮಾಡಬೇಕಾಯ್ತು? ಅಜಿತ್ ದೋವಲ್ ಮೋದಿಯವ್ರ ಬರ್ಕಿಂತ ಮುಂಚೆನೇ ರಿಟೈರ್ಡ್ ಆಗೋಗಿದ್ರು. UPA ಸರ್ಕಾರದಲ್ಲಿ ಟೈಮಲ್ಲೇ ರಿಟೈರ್ಡ್ ಆಗಿ ಅವರು ವಿವೇಕಾನಂದ ಫೌಂಡೇಶನ್ ನಡೆಸ್ಕೊಂಡಿದ್ರು. ಅಂಥವ್ರನ್ನ ಮತ್ತೆ ವಾಪಸ್ ಕರ್ಕೊಂಡ್ಬಂದು ಯಾಕೆ NSA ಮಾಡಿದ್ರು? ಆವತ್ತಿಂದ ಇವತ್ತುವರೆಗೆ 12 ವರ್ಷಗಳ ಕಾಲ ಮೋದಿ ಸರ್ಕಾರದಲ್ಲಿರ್ತಕ್ಕಂಥ ಏಕೈಕ ಟಾಪ್ ಲೆವೆಲ್ ಆಫೀಸರ್ ಒಂದೇ ಪೋಸ್ಟಲ್ಲಿ ಕಂಟಿನ್ಯೂ ಆಗಿರ್ತಕ್ಕಂಥವ್ರು ಇವತ್ತು ಕಂಟಿನ್ಯೂ ಆಗ್ತಾರೆ. ಯಾಕೆ? ಹೇಗೆ ಅನ್ನೋನ್ ಗನ್ಮ್ಯಾನ್ ನೂರಾರು ಜನ ಪಾಕ್ ಟೆರರಿಸ್ಟ್ಗಳನ್ನ ಸಂಹಾರ ಮಾಡ್ತಾ ಇದ್ದಾರೆ. ಅದು ಯಾರ್ಯಾರು ಭಾರತದ ಮೇಲೆ ಅಟ್ಯಾಕ್ ಮಾಡಿದರು, ಅದು IC-814 ವಿಮಾನ ಅಪಹರಣದಿಂದ ಹಿಡ್ಕೊಂಡು ಜಾಲಂಧರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಮಲೆಗಾಂವ್ ಬ್ಲಾಸ್ಟ್ ಇರ್ಬೋದು, ಪಾರ್ಲಿಮೆಂಟ್ ಅಟ್ಯಾಕ್ ಇರ್ಬೋದು, ಏನು ಪುಲ್ವಾಮಾ ದಾಳಿ ಇರ್ಬೋದು, ಅದಕ್ಕೆ ಮುಂಚೆ ಉರಿ ಅಟ್ಯಾಕ್ ಇರ್ಬೋದು, ಇವೆಲ್ಲದರ ಹಿಂದಿನ ಮಾಸ್ಟರ್ ಮೈಂಡ್ಗಳು ಎಲ್ಲರನ್ನೂ ಸತ್ತು ಬೀಳ್ತಾ ಇದ್ದಾರಲ್ಲ. ಯಾರ ಕೈಲಿ? ಅನ್ನೋನ್ ಗನ್ಮ್ಯಾನ್ಗಳ ಕೈಲಿ. ಹೊಡಿತಿರೋದು ಯಾರು ಗೊತ್ತಿಲ್ಲ. ಅಮೇರಿಕದ ಗಾರ್ಡಿಯನ್ ಪತ್ರಿಕೆ ಹೇಳಿದ್ದು 2020-24 20 ಡೆಡೆಡ್ ಕ್ರಿಮಿನಲ್ಸ್ ಆಫ್ ಪಾಕಿಸ್ತಾನ್, ಡೆಡೆಡ್ ಟೆರರಿಸ್ಟು ಅನ್ನೋನ್ ಗನ್ಮ್ಯಾನ್ ಕೈಲಿ ಹತಾಗಿದ್ದು. 20-25 32 ಜನ ಟಾಪ್ ಮೋಸ್ಟ್, ನಾನು ಹೇಳ್ತಿರೋದು ಸಣ್ಣ ಪುಟ್ಟರೆಲ್ಲ ಸೇರಿ 100ಕ್ಕೂ ಹೆಚ್ಚಾಗಿ ಹೋಗ್ತಾರೆ. ಟಾಪ್ ಮೋಸ್ಟ್ 32 ಜನ ಅನ್ನೋನ್ ಗನ್ಮ್ಯಾನ್ ಕೈ ಸಿಕ್ಕಿ ಅದೇನೋ ಹೂರ್ಸೋ ಏನೋ ಹೇಳ್ತಾರಲ್ಲ ಅವ್ರ ಹತ್ರಕ್ಕೆ ಹೋಗಿರೋದು. ಅದು ಎಂತೆಂಥವ್ರು, ಜಾಹಿದ್ ಅಕುಂಡು, ಇವನು
ಫ್ಲೈಟ್ ಹೈಜಾಕ್ ಮಾಡಿದ್ದು 1999 ಶಾಹಿದ್ ಲತೀಫು JEM ಕಮಾಂಡರು ಮತ್ತು ಪಠಾನ್ಕೋಟ್ ಏರ್ಬೇಸಲ್ಲಿ ಅಟ್ಯಾಕ್ ಮಾಡಿದವನು. ಬಶೀರ್ ಅಹ್ಮದ್ ಪೀರು, ಪರಂಜಿತ್ ಪನ್ವಾರು, KCF ಚೀಫು, ಸಲೀಂ ರಹಮಾನಿ ಮೋಸ್ಟ್ ವಾಂಟೆಡು. ಆಮೇಲೆ 2025 ರಜಾವುಲ್ಲಾ ನಜಾಮಾನಿ LET ಟೆರರಿಸ್ಟು. ನಮ್ಮಲ್ಲಿ IISc ಮೇಲೆ ಏನು ಅಟ್ಯಾಕ್ ಮಾಡಿದ ಬೆಂಗಳೂರಲ್ಲಿ ಅವನು. ಮೌಲಾನಾ ಕಾಶಿಫ್ ಅಲಿ ಇವನು PMMLನ ಬಾಸು ಮತ್ತು ಹಫೀಜ್ ಸಯೀದ್ನ ಬ್ರದರ್ ಇನ್ ಲಾ. ಹೇಳಿದ್ನಲ್ಲ 20ರಿಂದ 25ರವರೆಗೆ ಸುಮಾರು 32 ಜನ ಡ್ರೆಡೆಡ್ ಟೆರರಿಸ್ಟ್ಗಳು ಅನ್ನೋನ್ ಗನ್ಮ್ಯಾನ್ಗಳ ಕೈ ಸಿಕ್ಕಿದ್ರು. ಆ ಅನ್ನೋನ್ ಗನ್ಮ್ಯಾನ್ ಯಾರು ಅಂತೇಳಿ ಇಲ್ಲಿವರೆಗೂ ಗೊತ್ತಿಲ್ಲ. ಸುಮಾರು 8 ಲಕ್ಷ ಸೈನಿಕರಿರ್ತಕ್ಕಂಥ ಬೃಹತ್ತಾದ ಆರ್ಮಿ, ಸುಮಾರು 13 ಲಕ್ಷ ಪೊಲೀಸ್ ಇರ್ತಕ್ಕಂಥ ಪಾಕಿಸ್ತಾನ. ಇಲ್ಲಿವರೆಗೂ ಅನ್ನೋನ್ ಗನ್ಮ್ಯಾನ್ನ ಕಂಡಿಡಿಯೋಕ್ಕಾಗೇ ಇಲ್ಲ ಯಾರು ಅಂತೇಳಿ. ಅಫ್ಘಾನ್ಗಳಿರ್ಬೋದು ಅಂತೇಳಿ ಸುಮಾರು 25 ಲಕ್ಷ ಅಫ್ಘಾನಿಸ್ತಾನ್ಗಳನ್ನ ದೇಶದಿಂದ ಆಚೆ ಹಾಕಿದ್ರು ಪಾಕಿಸ್ತಾನದವರು. ಆದರೂ ಕಿಲ್ಲಿಂಗ್ ನಿಂತಿದೆಯಾ? ನಿಂತಿಲ್ಲ. ಯಾರು ಈ ಅನ್ನೋನ್ ಗನ್ಮ್ಯಾನ್ಗಳು? ಉತ್ತರ ಸಿಗುತ್ತೆ ದುರಂಧರ್ 2ನಲ್ಲಿ. ಅದನ್ನು ತಡ್ಕೊಳಕ್ಕಾಗ್ದಂಗೆನೇ ಇದನ್ನು ಪ್ರಪಗಂಡ ಮೂವಿ BJP ಫಂಡ್ ಮಾಡಿಬಿಟ್ಟಿದೆ, ಮೋದಿ ಫಂಡ್ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಭಿಕಾರಿಗಳ, ಸತ್ಯವನ್ನು ಸತ್ಯ ಅಂತ ಹೇಳೋದಕ್ಕೆ ನಿಮ್ಗೆ ಇಷ್ಟೊಂದು ಉರಿತಾ ಇದೆಯಾ? ಇಲ್ಲಿವರೆಗೂ ನೀವು ಹೇಳಿರೋ ಸುಳ್ಳುಗಳನ್ನೆಲ್ಲ ನೋಡಿ. ನಮ್ಮ ಬಾಲಿವುಡ್ ಹೆಂಗಿತ್ತು ಅಂತ ಹಿಂದೆ ಅದನ್ನು ಕರಾಚಿ ವುಡ್ ಅನ್ನೋರು. ಅಲ್ಲಿಂದ ಹೆಂಗೆ ನಿರ್ದೇಶನ ಆಗಬೇಕು ಹಾಗೆ ನಿರ್ದೇಶನ ಆಗಿ ಬರೋದು. ಯಾವುದೇ ಮೂವಿ ಆಗಿರಲಿ ಅದರಲ್ಲಿ ವಿಲನ್ ಯಾರು, ರೇಪಿಸ್ಟ್ ಯಾರು ಅಂತ ಹೇಳಿದ್ರೆ ಇಲ್ಲ ಬ್ರಾಹ್ಮಣರು, ನಮ್ಮ ಹಿಂದೂಗಳೇ ಆಗಿರೋರು. ಒಳ್ಳೆಯವರವರು, ಹೀರೋನ್ ಕಾಪಾಡೋರು ಯಾರು ಅಂದರೆ ರಹೀಮ್ ಚಾಚಾ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಹೋಗಿ ಅವನೋಗಿ ಇಲ್ಲಿ ಚರ್ಚೆಯಲ್ಲಿ ಕೂತ್ಕೊಳ್ಳೋದು, ಫಾದರ್ ಅವರನ್ನು ಕಾಪಾಡೋದು. ಇಡೀ ಬಾಲಿವುಡ್ಡನ್ನು ಮುಸ್ಲಿಂ ಮಯಾಗಿ ಮಾಡಿ ಮುಸ್ಲಿಮರನ್ನ ಒಂಥರ ಶಾಂತಿ ದೂತರುಗಳು, ಅವರ ಒಂಥರ ದೇವಾಂಶ ಸಂಭೂತರು, ಶಾಂತಿಗೋಸ್ಕರನೇ ಹುಟ್ಟಿರ್ತಕ್ಕಂಥವ್ರು ಅಂತ ತೋರಿಸಿ ಹಿಂದೂಗಳನ್ನ ರೇಪಿಸ್ಟ್ಗಳು, ಮರ್ಡರಸ್ಸು, ಮಾಯವಾದಿಗಳು, ಮಂತ್ರವಾದಿಗಳು, ವಿಲನ್ಗಳು ಅಂತ ತೋರಿಸ್ಕೊಂಡು ಎಷ್ಟು ಪ್ರಾಪಗಂಡ ಮಾಡಿದ್ರಿ ಇಷ್ಟು ವರ್ಷ. ಒಂದೊಂದು ಸುಳ್ಳುಗಳನ್ನ ಹೇಳಿದ್ದು. ಒಂದೆರಡು ಉದಾಹರಣೆ ಹೇಳ್ತೀನಿ ನೋಡಿ. ಅವನು ಶಾರುಖ್ ಖಾನ್ದು ಚಕದೆ ಇಂಡಿಯಾ ಅಂತ ಮೂವಿ ಬಂತಲ್ಲ, ಅದರೊಳಗಡೆ ಅವನು ಕೋಚಾಗಿ ಇದನ್ನು ಮಾಡಿದ್ನಲ್ಲ, ಅದು ಆ್ಯಕ್ಚುಲಿ ರಿಯಲ್ ಲೈಫ್ ಸ್ಟೋರಿ. ಆ ನಿಜವಾದ ಕೋಚ್ ಒಬ್ಬ ಹಿಂದೂ, ರಂಜನ್ ನೇಗಿ ಅಂತ ಹೇಳಿ. ಆದರೆ ಫಿಲಮಲ್ಲಿ ಅವನನ್ನು ಒಬ್ಬ ಮುಸ್ಲಿಂ ಕಬೀರ್ ಖಾನ್ ಥರ ತೋರಿಸಿದ್ರು. ಯಾಕೆ? ಅದು ಒಬ್ಬ ಹಿಂದೂ ಸ್ಟೋರಿ ರೀ. ಆದರೆ ಫಿಲಮ್ ಒಳಗಡೆಗೆ ಆಗಲೇ ಅವ್ನು ಬರೋಷ್ಟೊತ್ತಿಗೆ ಮುಸ್ಲಿಂ ಆಗಿಬಿಟ್ಟಿದ್ದ. ಆ PK ಮೂವಿನಲ್ಲಿ ಅವ್ನು ಸ್ಕೌಂಡ್ರಲ್ ಅಮೀರ್ ಖಾನು ಶಿವನ್ನ ಒಂಥರ ಬಫೂನ್ ಕ್ಯಾರೆಕ್ಟರ್ ಮಾಡ್ದಂಗೆ ಮಾಡಿ ತೋರಿಸ್ತಾ. ಫೈರ್ ಅಂತ ಒಂದು ಮೂವಿ ಬಂತು, ಶಬಾನಾ ಆಜಿಮ್ದು ಜೊತೆಗೆ ಇನ್ನೊಬ್ಳು. ಆ್ಯಕ್ಚುಲಿ ಅದೊಂದು ಕಾದಂಬರಿ ಆಧಾರಿತ ಮೂವಿ. ಆ ಕಾದಂಬರಿಯ ಹೆಸರು ಉಪನ್ಯಾಸ ಅಂತೇಳಿ. ಆ್ಯಕ್ಚುಲಿ ಆ ಕಾದಂಬರಿನಲ್ಲಿ 2 ಕ್ಯಾರೆಕ್ಟರ್ಗಳು ಅವರು ಲೆಸ್ಬಿಯನ್ಸು. ಆ 2 ಕ್ಯಾರೆಕ್ಟರ್ಗಳ ಹೆಸರು ಬೇಗಮ್ ಜಾನ್ ಮತ್ತು ರಬ್ಬು ಅಂತ ಹೇಳಿ. ಆದರೆ ಫಿಲಮ್ ತೆಗಿಬೇಕಾದ್ರೆ ಫಿಲಮಲ್ಲಿ ಅವ್ರ ಹೆಸರೇನು ಗೊತ್ತಾ? ರಾಧಾ ಮತ್ತು ಸೀತಾ. ಇದಲ್ವಾ ಪ್ರಪಗಂಡ? ಶೇರ್ನಿ ಅಂತ ಒಂದು ಮೂವಿ ಬಂತು ವಿದ್ಯಾಬಾಲಂದು. ಆ್ಯಕ್ಚುಲಿ ಅದೊಂದು ರಿಯಲ್ ಲೈಫ್ ಸ್ಟೋರಿ. ಒಬ್ಬ ಲೇಡಿ ಫಾರೆಸ್ಟ್ ಆಫೀಸರು ಮತ್ತು ಇನ್ನೊಬ್ಬ ಕಾಡುಗಳೊಂದು ಸ್ಟೋರಿ ಅದು. ಆ ಲೇಡಿ ಫಾರೆಸ್ಟ್ ಆಫೀಸರ್ ಹೆಸರು ಆ್ಯಕ್ಚುಲಾಗಿ KM ಆಭರಣ ಅಂಥೇಳಿ. ಮತ್ತು ಅವನು ಯಾರೋ ಒಂದು ಕಾಡುಗಳ ಇದ್ನಲ್ಲ, ಅವನು ಅಸ್ಗರ್ ಅಲಿ. ಆದರೆ ಮೂವಿನಲ್ಲಿ ಅವ್ರ ಹೆಸರು ಏನಂತ ಬದಲಾಯಿಸಿದ್ರು ಗೊತ್ತಾ? ವಿದ್ಯಾ ವಿನ್ಸೆಂಟ್, ಕ್ರಿಶ್ಚಿಯನ್ ಹೆಸರು. ಮತ್ತು ಅವನ ಕಾಡುಗಳ ಅಲ್ಲಿ ಮುಸ್ಲಿಂ ಕಾಡುಗಳ, ಇಲ್ಲಿ ರಂಜನ್ ರಾಜ್ಹನ್ಸು ಹಿಂದೂ. ಈ ಅಮಿತಾಬ್ ಬಚ್ಚನ್ ದೀವಾರ್ ಮೂವಿನಲ್ಲಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾನೆ ನಾನು ದೇವ್ರು ನಂಬಲ್ಲ ಅಂಥೇಳಿ. ಕೈ ಮೇಲೆ ಒಂದು ದೊಡ್ಡ ಪದಕ 786 ಅಂತ ಹೇಳಿ. ರಾಮ್ ತೆರಿ ಗಂಗಾ ಮೈಲಿ ಮೂವಿಲಿ ಒಬ್ಬ ಪಂಡಿತನಂತ ಥರ ತೋರಿಸ್ತಾರೆ. ಒಬ್ಬ ವಿಲನ್ನ ಪಂಡಿತ ರೇಪ್ ಮಾಡೋದಕ್ಕೆ ಮುಂಚೆ ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳ್ತಾನೆ. ಮದರ್ ಇಂಡಿಯಾ ಮೂವಿನಲ್ಲಿ ಇನ್ನೊಬ್ಬ ಹಿಂದೂ ವಿಲನ್ ತೋರಿಸ್ತಾರೆ, ಸುಖಿಲಾಲ ಅಂಥೇಳಿ. ಅವನು ರೇಪ್ ಮಾಡೋದಕ್ಕೆ ಮುಂಚೆ ದೇವಿ ಸ್ತೋತ್ರ ಹೇಳ್ತಾನೆ. ಹೆಂಗೆ ಈ ಸ್ಕೌಂಡ್ರಲ್ಗಳು ಹಿಂದೂಗಳನ್ನ, ಹಿಂದುತ್ವನ ಅವಮಾನ ಮಾಡಿದ್ದಾರೆ ನೋಡಿ. ರೆಡಿ ಮೂವಿ ಬಂತಲ್ಲ, ಅದರಲ್ಲಿ ಸಲ್ಮಾನ್ ಖಾನು ಒಬ್ಬರು ಶಿಖಾ, ಒಂಥರ ಈ ಬ್ರಾಹ್ಮಣರು ಹಿಂದೆ ಜುಟ್ಟು ಬಿಡ್ತಾರಲ್ಲ, ಆ ಜುಟ್ಟನ್ನ ಕಟ್ ಮಾಡಿಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಸ್ಕೌಂಡ್ರಲ್. ದಬಾಂಗ್ ಮೂವಿನಲ್ಲಿ ಅವನು ವಿಲನ್ನು ಚೇಡಿ ಸಿಂಗ್ ಹನುಮಾನ್ ಚಾಲೀಸ ಪಠಣ ಮಾಡ್ತಾನೆ. ಚುಲ್ಬುಲ್ ಪಾಂಡೆನ ಸಾಯಿಸೋದಕ್ಕೆ ಹುಡುಗರಿಗೆ ಆರ್ಡರ್ ಮಾಡೋಕ್ಕೆ ಮುಂಚೆ. ಈ ಕುಚ್ಚು ಹೋತಾಯಿ ಅಂತ ಮೂವಿ ಬಂತಲ್ಲ, ಇವೊಂದು ಶಾರುಖ್ ಖಾನು ಕಾಜೋಲ್ದು, ಅದರಲ್ಲಿ ಅವನು ಹಿಂದೂ ಅವಳು ಹಿಂದೂ. ರಾಹುಲ್ ಮತ್ತು ಟೀನಾ ಅವ್ರ ಮಗಳು 8 ವರ್ಷದವಳು ನಮಾಜ್ ಮಾಡೋದನ್ನು ತೋರಿಸ್ತಾರೆ ಆ ಮೂವಿನಲ್ಲಿ. ಇನ್ನು ಅಲಿಯಾ ಭಟ್ದು ಸ್ಟೂಡೆಂಟ್ ಆಫ್ ದಿ ಇಯರ್ ಮೂವಿನಲ್ಲಿ ರಾಧೆ ವಿಷಯದಲ್ಲಿ ಕೆಟ್ಟದಾಗಿ ಸಾಂಗ್ ಬರೆದು ಅದರಲ್ಲಿ ಡ್ಯಾನ್ಸ್ ಮಾಡೋದು. ಇದು ತಾನೇ ಕರಾಚಿ ವುಡ್ಡು, ಇದು ತಾನೇ ಪ್ರಪಗಂಡ ಹಿಂದೂಗಳ ಮೇಲೆ. ಎಲ್ಲ ವಿಲನ್ಗಳು ಹಿಂದೂಗಳೇ ಆಗಬೇಕು, ಎಲ್ಲ ಅನಿಷ್ಟಕ್ಕೂ ಹಿಂದೂ ದೇವರುಗಳೇ ಕಾರಣ, ಹಿಂದೂ ಧರ್ಮನೇ ಕಾರಣ.
ಆದರೆ ಈ ಭಿಕಾರಿಗಳಿಗೆ ಒಂದು ನೈಜತೆಯನ್ನು ತೋರಿಸ್ತಾ ಇರ್ಬೇಕಾದ್ರೆ, ಇರೋ ವಿಷಯನ ತೋರಿಸ್ಬೇಕಾದ್ರೆ ಇವ್ರಿಗೆ ಅದು ಪ್ರಪೋಗಂಡ ಅನಿಸ್ಬಿಟ್ಟಿದೆ. ಅದಕ್ಕೆ ಹೇಳಿದ್ರಿ, ಈ ಭಿಕಾರಿಗಳು, ಈ ನಾಯಿಗಳು ಉರ್ಕೊಂಡು ಸಾಯೋದನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಹಾಗಾಗಿ ನಾನು ಹೇಳಿದ್ನಲ್ಲ, ಒಂದು ಟಿಕೆಟ್ ಸಿಗ್ತಾ ಇಲ್ಲ. ಈ ಮೂವಿ ಹೇಳಿದ್ನಲ್ಲ, ಈ ಜಗತ್ತಲ್ಲಿ ಯಾವ ಮೂವಿನೂ ಮಾಡದಿರೋ ಹಿಸ್ಟ್ರಿ ಮಾಡುತ್ತೆ ಒಂದು ಕಡೆಗೆ, ಅದೊಂದು ಖುಷಿ. ಮತ್ತೊಂದು ಬಂಧುಗಳ ಮೂವಿ ನೋಡ್ಕೊಂಡು ಬಂದು ಯೂಟ್ಯೂಬ್ ಓಪನ್ ಮಾಡಿ ಈ ಭಿಕಾರಿಗಳು ಗೋಳಾಡೋದನ್ನು ನೋಡ್ಬಿಟ್ಟು ಎಂಜಾಯ್ ಮಾಡಿ. ಸಖತ್ ಮಜಾ ಇರುತ್ತೆ ಇನ್ನೂ ಒಂದು ಸ್ವಲ್ಪ ದಿವಸ. ನಮಸ್ಕಾರ.